ಎಸ್, ಸಿಕ್ಕಾಬಟ್ಟೆ ಕೆಲವೊಂದು ಸುದ್ದಿ ಸದ್ದಾಗ್ಬಿಡುತ್ತೆ, ಸಂಚಲನ ಸೃಷ್ಟಿ ಮಾಡಿಬಿಡುತ್ತೆ. ಅದರ ಗ್ರಾಮರ್ ಏನು? ಕೆಲವೊಂದು ಸಲ ವರ್ಷಾನುಗಟ್ಲೆ ಹಲವು ವರ್ಷಗಳ ಕಾಲ ಸೈಕಲ್ ಹೊಡೆದ್ರೂ ಕೂಡ ಏನು ಯೂಸ್ ಆಗ್ತಾ ಇರೋದಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಈಗ ಜೆನ್ಜಿ ಜಮಾನ ಯಾವ ರೀತಿ ಇಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದಕ್ಕೆ ಸದ್ಯದ ಸಾಕ್ಷಿ ದಿಸ್ ಇಸ್ ದ ನ್ಯೂಸ್. ಸೋಷಿಯಲ್ ಮೀಡಿಯಾದಲ್ಲಿ ಧೂಳೆಬ್ಬಿಸ್ತಾ ಇದೆ ಸಿಜೆಪಿ. ಕೆಜೆಪಿ ಅಲ್ಲ, ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ಸಿಜೆಪಿ. ಬಿಜೆಪಿನೂ ಲೆಕ್ಕಕ್ಕಿಲ್ಲ, ಇಲ್ಲಿ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ. ಬಹಳ ಆಶ್ಚರ್ಯ, ಪರಮಾಶ್ಚರ್ಯ. ಪಕ್ಷ ಸ್ಥಾಪನೆಯಾಗಿ ಬರೀ ಒಂದು ವಾರದಲ್ಲೇ ಬಿಜೆಪಿ ಕಾಂಗ್ರೆಸ್ಗೆ ಶಾಕ್ ಕೊಡೋಕೆ ರೆಡಿ ಆಗಿದೆ ಈ ಪಕ್ಷ. ಬಿಜೆಪಿ ಅಂತ ದಿಗ್ಗಜ ರಾಜಕೀಯ ಪಕ್ಷವೇ ಇಲ್ಲಿ ತರಗಲೆ ತರ ತಿರುಗ್ತಾ ಇದೆ. ಶತಮಾನದ ಇತಿಹಾಸ ಹೊಂದಿರೋ ಕಾಂಗ್ರೆಸ್ ಕೂಡ ಲೆಕ್ಕಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚ್ ಪಾರ್ಟಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಇನ್ಸ್ಟಾ ಫಾಲೋವರ್ಸ್ 13 ಮಿಲಿಯನ್ ಇದ್ದಾರೆ. ಬಿಜೆಪಿಗೆ ಈವರೆಗೂ ಇರೋದು 8.8 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಆದರೆ ವಾರದ ಕೂಸು, ಐ ರಿಪೀಟ್, ಕೇವಲ ಒಂದು ವಾರದ ಕೂಸು ಸಿಜೆಪಿಗೆ, ಕಾಕ್ರೋಚ್ ಜನತಾ ಪಾರ್ಟಿಗೆ 14 ಮಿಲಿಯನ್ಗೂ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ನಟಿ ರಮ್ಯಾ, MP ಮಹುವಾ ಮೊಹಿತ್ರಾ, ಕೀರ್ತಿ ಆಜಾದ್ ಅವರ ಸಪೋರ್ಟ್ ಕೂಡ ಕೇಳಬೇಕಾ, ಸಿಕ್ಕಾಪಟ್ಟೆ ಇದೆ. ನನ್ನ ಓಟು ಸಿಜೆಪಿಗೆ ಅಂತ ನಟಿ ರಮ್ಯಾ ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಖಾತೆಗೆ ಬ್ಯಾನ್. ಭಾರತದಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಗೆ ಬ್ರೇಕ್ ಹಾಕಲಾಗಿದೆ. ಅದನ್ನು ಮುಂದಿನ ಹಂತದಲ್ಲಿ ನೋಡ್ತಾ ಹೋಗೋಣ ಏನು ಎತ್ತ ಅಂತ ಹೇಳಿ. ಸದ್ಯಕ್ಕೆ ಏನಿದು ಆಶ್ಚರ್ಯ ಆಗಲ್ವೇ? ಅಲ್ಲ, ನಿನ್ನೆ ಮೊನ್ನೆ ಹುಟ್ಟಿರೋ ಕೂಸು ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ, ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಏನಿದು? ಯಾಕಿದು? ಹಕೀಕತ್ತೇನು? ನಟಿ ರಮ್ಯಾ ಅವರೆಲ್ಲ, MP ಮಹುವಾ ಮೊಹಿತ್ರಾ ಕೂಡ, ಕೀರ್ತಿ ಆಜಾದ್ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ. ಇವನ್ ಪ್ರಕಾಶ್ ರಾಜ್ ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತೆಲ್ಲ ಕೇಳಲ್ಪಟ್ಟೆ. ಅಂದರೆ ಬಹುತೇಕರು, ಅಂದರೆ ಇದು ಏನು ಮೈಂಡ್ ಸೆಟ್, ಇದು ಯಾವ ಕಾರಣಕ್ಕಾಗ್ತಾ ಇದೆ, ಅಸಲಿಗೇನಿದು ಅನ್ನುವ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬಹಳ ಆಶ್ಚರ್ಯ. ಇವತ್ತು ಆಶ್ಚರ್ಯದ ಮೇಲೆ ಆಶ್ಚರ್ಯ, ಪರಮಾಶ್ಚರ್ಯದ ಮೇಲೆ ಪರಮಾಶ್ಚರ್ಯ. ನೋಡಿ, ಅದು ನೀವು ಸ್ಕ್ರೀನ್ ನೋಡಿದ್ರೆ ಗಮನಿಸ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ. ಅದರ ಆಧಾರದ ಮೇಲೆ ತಾನೇ ಎಷ್ಟು ಬೆಂಬಲ ಇದೆ ಅಂತ ಗೊತ್ತಾಗೋದು. ಕಾಂಗ್ರೆಸ್ ಇನ್ಸ್ಟಾ ಫಾಲೋವರ್ಸ್ 13 ಮಿಲಿಯನ್ ಇದ್ದಾರೆ. ಇನ್ನು ಬಿಜೆಪಿ ಫಾಲೋವರ್ಸ್ ಎಷ್ಟಿದ್ದಾರೆ? 8.8 ಮಿಲಿಯನ್ ಇದ್ದಾರೆ. ಆದರೆ ಕೇವಲ ಒಂದು ವಾರ ಆಗಿಲ್ಲ ಕಣ್ರಿ ಹುಟ್ಟಿ, ಎಷ್ಟು ದೊಡ್ಡ ಮಟ್ಟಿಗೆ ಸೌಂಡ್ ಮಾಡ್ತಾ ಇದೆ ಅಂತೀವಲ್ಲ, ಅಂಥ ಪಕ್ಕ ಸೌಂಡ್ ಮಾಡ್ತಾ ಇದೆ ಈ ಕಾಕ್ರೋಚ್ ಜನತಾ ಪಾರ್ಟಿ. ಬಹಳ ಆಶ್ಚರ್ಯ ನಿಜಕ್ಕೂ ಕೂಡ. ದಿಸ್ ಇಸ್ ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡಿ, ಎಷ್ಟು ರಾಷ್ಟ್ರೀಯ ಪಕ್ಷ ಇರ್ಬೋದು, ಪ್ರಾದೇಶಿಕ ಪಕ್ಷಗಳಿರ್ಬೋದು, ಎಂಥದ್ದೇ ಇರ್ಬೋದ್ರಿ, ಅವೆಲ್ಲ ಸೈಡಿಗೆ ಸರಿರಿ ಅಂಥೇಳಿ ಒಳ್ಳೆ ನಿವಾಳಿಸಿ ಬಿಸಾಕ್ತಾರೆ ಅಂತಾರಲ್ಲ, ಹಾಗೆ ನಿವಾಳಿಸಿಬಿಟ್ಟಿದ್ದಾವೆ ಆ ಎರಡೂ ಪಕ್ಷಗಳನ್ನು ಇಲ್ಲಿ. ಹಂಗಿದೆ, ಏನಿದು ಅನ್ನುವ ಒಂದು ಕ್ಯೂರಿಯಾಸಿಟಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಒಂದಿಷ್ಟು ತಲೆ ಗಿರ್ರ ಅಂತ ಇದೆ. ಏನಿದು ಹಿಂಗೆ? ಯಾವ ಕಾರಣಕ್ಕೆ? ಅಂದರೆ ಬದಲಾವಣೆ ಅನ್ನೋದು ಎಷ್ಟರ ಮಟ್ಟಿಗೆ ಕೆಲಸ ಮಾಡುತ್ತೆ ನೋಡಿ. ಬದಲಾವಣೆ ಜಗದ ನಿಯಮ ನಿಜ, ಆದರೆ ಬದಲಾವಣೆಯ ಜೊತೆಗೆ ಪರಿವರ್ತನೆ ಕೂಡ ಆಗಬೇಕಲ್ವೇ? ಬರೀ ಬದಲಾವಣೆ ಆದರೆ ಚೇಂಜ್ ಇರುತ್ತಾ? ಇಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗುವ ನಿಟ್ಟಿನಲ್ಲಿ ಏನು ಮಾಡ್ತಾ ಇದೆ, ಯಾಕಿಷ್ಟು ಅನ್ನೋದು ಈಗ ನಾವು ಚರ್ಚೆ ಮಾಡಬೇಕಾದಂಥ ವಿಚಾರ ಆಗಿದೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್. ಕಾಕ್ರೋಚ್ ಜನತಾ ಪಾರ್ಟಿಯ ಎಕ್ಸ್ ಖಾತೆಗೆ ಬ್ಯಾನ್. ಏನಪ್ಪ ಇದು? ಇಷ್ಟೊತ್ತರೆಗೂ ಸಂಚಲನ ಸೃಷ್ಟಿ ಮಾಡುತ್ತೆ ಅಂತ ಹೇಳಿಬಿಟ್ಟು ಬ್ಯಾನ್ ಅಂತಿದ್ದಾರೆ. ಕಾರಣ ಇಷ್ಟೇ, ಭಾರತದಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಗೆ ಬ್ರೇಕ್ ಹಾಕಲಾಗ್ತಾ ಇದೆ. ಭಾರತದಲ್ಲಿ ನಿರೀಕ್ಷೆ ಮಾಡಿದ್ದೆ ಅಂತ ಅಭಿಜಿತ್ ದೀಪ್ಗೆ, ಅಂದರೆ ಇದರ ರೂವಾರಿ ಹೇಳಿದ್ದಾರೆ. ಈಗ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡೋಕೆ ಯತ್ನಿಸಲಾಗ್ತಾ ಇದೆ. ಗಂಭೀರ ಆರೋಪ ಮಾಡಿದ್ದಾರೆ ಸಿಜೆಪಿಯ ಅಭಿಜಿತ್ ದೀಪ್ಗೆ. ಐ ರಿಪೀಟ್, ಇಷ್ಟೊತ್ತರೆಗೂ ಹೇಳ್ತಾ ಇದ್ದೆ ಯಾರ್ಯಾರಿಗೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ ಅಂತೇಳಿ. ಕಾಂಗ್ರೆಸ್ ಎಷ್ಟು ಫಾಲೋವರ್ಸ್ನ ಇನ್ಸ್ಟಾದಲ್ಲಿ ಹೊಂದಿದೆ. ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಅದು ತುಂಬ ಪ್ರಮುಖವಾಗಿ ಪರಿಗಣಿಸಲ್ಪಡುತ್ತೆ. ಹಾಗಾಗಿ ಅದನ್ನು ನಾವು ಗಂಭೀರವಾಗಿ ಪರಿಗಣಿಸಲೇಬೇಕಾಗತ್ತೆ. ಓಕೆ, ಕಾಂಗ್ರೆಸ್, ಬಿಜೆಪಿ ಅವ್ರಿಗೆ ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ ಅಂತ ನೋಡಿದ್ರಿ ಅಲ್ವೇ?
ಈಗ ಇವರ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ಇವ್ರಿಗೆ ಬೆಂಬಲ ಜಾಸ್ತಿ ಸಿಗ್ತಾ ಇದೆ. ಆದರೆ ಇಮ್ಮಿಡಿಯೇಟ್ ಏನು ಬರ್ತಾ ಇದೆ ನೋಡಿ, ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಏನು ಟ್ವಿಟರ್ನಲ್ಲಿ ಎಕ್ಸ್ ಖಾತೆಗೆ ಬ್ಯಾನ್ ಬ್ಯಾನ್ ಬ್ಯಾನ್. ಭಾರತದಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಎಕ್ಸ್ ಖಾತೆಗೆ ಬ್ರೇಕ್ ಹಾಕೋಕೆ ಪ್ರಯತ್ನ ನಡೀತಾ ಇದೆ. ಭಾರತದಲ್ಲಿ ನಿರೀಕ್ಷೆ ಮಾಡಿದ್ದೆ ಅಂತ ಅಭಿಜಿತ್ ದೀಪ್ಗೆ, ಈ ಮೂವ್ಮೆಂಟ್ನ ಒಂದು ರೂವಾರಿ ಅಂತ ಹೇಳ್ಬೋದು ಅಭಿಜಿತ್ ದೀಪ್ಗೆ ಅನ್ನೋ ವ್ಯಕ್ತಿಯನ್ನ. ಆತ ಈಗ ಗಂಭೀರ ಆರೋಪ ಮಾಡಿದ್ದಾರೆ. ಇದನ್ನ ನಿರೀಕ್ಷೆ ಮಾಡಿದ್ದೆ ಅಂತ ಹೇಳ್ತಿದ್ದಾರೆ. ಓಕೆ, ಈಗ ಏನಿದು ಅಸಲಿಗೆ ಏನು ಘೋಷಣೆ ಮಾಡಿದ್ದಾರೆ? ಭಾರತದ ಚುನಾವಣಾ ಆಯುಕ್ತರ ಮೇಲೆ ಕಣ್ಣು, ಚುನಾವಣಾ ಅಕ್ರಮ ಎಸಗೋ ಚುನಾವಣಾ ಆಯುಕ್ತರ ಬಂಧನ ಆಗಬೇಕು, ಮಹಿಳೆಯರಿಗೆ ರಾಜಕೀಯದಲ್ಲಿ 33% ಅಲ್ಲ 50% ಮೀಸಲಾತಿ ಕೊಡಲೇಬೇಕು, ಮಹಿಳೆಯರಿಗೆ ಸಂಪುಟದಲ್ಲಿ ಅರ್ಧದಷ್ಟು ಸ್ಥಾನಗಳು ಮೀಸಲಿರಬೇಕು, ಪಕ್ಷಪಾತದ ಧೋರಣೆ ತಾಳೋ ಯಾವುದೇ ಮಾಧ್ಯಮ ಇರಲಿ ಆ ಮಾಧ್ಯಮಗಳ ಪರವಾನಗಿ ರದ್ದಾಗಬೇಕು, ಅಂಬಾನಿ ಅದಾನಿ ಒಡೆತನದ ಸಂಸ್ಥೆಗಳ ಪರವಾನಗಿ ರದ್ದಾಗಬೇಕು, ಭಾರತದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಜಾರಿ ಮಾಡಬೇಕು, ರಾಜಕಾರಣಿಗಳು ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹಾರಿದರೆ ಮುಂದಿನ 20 ವರ್ಷಗಳ ಕಾಲ ಸ್ಪರ್ಧೆ ಮಾಡದಂತೆ ನಿಷೇಧ ಹೇರಬೇಕು. ಇದು ಯಾವ ಪ್ರಜೆಗೆ ಇಷ್ಟ ಆಗಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಪ್ರಜೆಗಳಿಗೆ ಇಷ್ಟ ಆಗೇ ಆಗುತ್ತೆ. ಆದರೆ ಸೋ ಕಾಲ್ಡ್ ರಾಜಕೀಯ ನಾಯಕರಿಗೆ ಇದು ಒಂದು ರೀತಿ ತಲೆನೋವಿನ ವಿಚಾರವೇ. ಹಾಗಾಗಿ ಪ್ರಜೆಗಳೆಲ್ಲರಿಗೂ ಕೂಡ ಬದಲಾವಣೆ ಬೇಕು, ಹೊಸ ಪ್ರಪಂಚ ಬೇಕು, ಸುಂದರ ಸಮಾಜ ಬೇಕು ಮತ್ತು ಸಮಾನತೆ ಬೇಕು. 33% ಕೊಟ್ಟರೆ ಸಾಕಾಗಲ್ಲ, 50% ನಮಗೆ ರಿಸರ್ವೇಷನ್ ಕೊಡಲೇಬೇಕು. ಮಹಿಳೆಯರ ಪರವಾಗಿದ್ದೀವಿ ಅಂತ ಹೇಳೋದು ಕೂಡ ಇಲ್ಲಿ ಇಷ್ಟೊಂದು ಬೆಂಬಲ ಪಡೀಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಈಗ ಏನು ಅಭಿಷೇಕ್ ದೀಪ್ಕೆ ಅನ್ನೋ ವ್ಯಕ್ತಿ ಆಮ್ ಆದ್ಮಿ ಪಕ್ಷದಲ್ಲಿ ಮುಂಚೆ ಸದಸ್ಯರಾದಂಥವ್ರು ಅನ್ನೋ ಒಂದು ಹಿಸ್ಟ್ರಿ ಇದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಏನೇ ಇರಲಿ, ಎಲ್ರಿಗೂ ಅಷ್ಟೇ ಅಲ್ವಾ, ಭ್ರಷ್ಟಾಚಾರ ನಿರ್ಮೂಲನಾ ವ್ಯವಸ್ಥೆ ಇರಬೇಕು, ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಆಮೇಲೆ ಯಾವುದೇ ಮಾಧ್ಯಮ ಒನ್ ಸೈಡೆಡ್ ಅಂದರೆ ಬಯಾಸ್ಡ್ ಆಗಿ ನಿಂತರೆ ಆ ಲೈಸೆನ್ಸ್ನ ರದ್ದು ಮಾಡಬೇಕು. ಹೀಗೆ ಅನೇಕ ಒಳ್ಳೊಳ್ಳೆ ಘೋಷಣೆಗಳು ಕೇಳೋಕ್ಕಂತೂ ಮಜವಾಗಿದೆ, ಚೆನ್ನಾಗಿದೆ. ಹೌದ್ರಿ, ನಮಗೂ ಹಿಂಗೆ ಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ಎಸ್. ಈಗ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳಿದರೆ ನೀವು ಆಶ್ಚರ್ಯ ಈಗೇನು ಪಟ್ಟಿದ್ದೀರಲ್ಲ, ಅದಕ್ಕಿಂತ ಹೆಚ್ಚು ಆಶ್ಚರ್ಯವನ್ನು ಪಡ್ತೀರಾ ಅನ್ನೋದು ನನ್ನ ನಂಬಿಕೆ ಮತ್ತು ವಿಶ್ವಾಸ. ಕಾರಣ ಏನು ಅಂತ ಹೇಳಿದರೆ, ಈ CJPಗೆ ಇಷ್ಟೆಲ್ಲ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ತಾ ಇದ್ದೀವಲ್ಲ, ಈಗ ಎಷ್ಟು 14 ಮಿಲಿಯನ್ಗೂ ಜಾಸ್ತಿ ಬೆಂಬಲ ಸಿಗ್ತಾ ಇದೆ ಅಷ್ಟು ಜನರದ್ದು ಅಂತ ಹೇಳ್ತಾ ಇದ್ದೀವಲ್ಲ, ಎಲ್ಲೆಲ್ಲಿಂದ ಇದ್ದಾರೆ ಗೊತ್ತೇನು? ಕಾಕ್ರೋಚ್ ಜನತಾ ಪಾರ್ಟಿಯ ಬೆಂಬಲಿಗರು ಯಾರು ಗೊತ್ತಾ? ಯಾವ ದೇಶದವ್ರು ಇದ್ದಾರೆ ಗೊತ್ತಾ? ಅತಿ ಹೆಚ್ಚು ಪಾಕಿಸ್ತಾನದವ್ರು 49% ಇದ್ದಾರೆ, ಅಮೇರಿಕಾದವ್ರು 14% ಇದ್ದಾರೆ, ಬಾಂಗ್ಲಾದೇಶದವ್ರು 14% ಇದ್ದಾರೆ, ಭಾರತದವರು ಎಷ್ಟಿದ್ದಾರೆ ಅದನ್ನು ಆಮೇಲೆ ಹೇಳ್ತೀನಿ. ಈಗ ಬಾಂಗ್ಲಾದೇಶ 14, ಭಾರತ ಕೇವಲ 9% ಇದ್ದಾರೆ, UK 3% ಇದ್ದಾರೆ, ಆಸ್ಟ್ರೇಲಿಯಾ 3% ಇದ್ದಾರೆ, ಸೌದಿ ಅರೇಬಿಯಾ 3% ಇದ್ದಾರೆ, UAE 2% ಇದ್ದಾರೆ, ಇನ್ನಿತರೆ ದೇಶಗಳು 3% ಇದ್ದಾರೆ. ಓಕೆ, ಇದೆಲ್ಲ ಯಾರು ಹೇಳಿದ್ದು ಗೊತ್ತಾ? ಯಾರ್ಯಾರು ಎಷ್ಟೆಷ್ಟು ಫಾಲೋವರ್ಸ್ ಇದ್ದಾರೆ ಅಂತ? ರಾಜಾಜಿನಗರದ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಹೇಳಿರೋ ಮಾತಿದು. ದಿಸ್ ಇಸ್ ದ ನ್ಯೂಸ್. ಭಾರತ 9% ಇದೆ, ಪಾಕಿಸ್ತಾನದಲ್ಲಿ ಎಷ್ಟು ಪರ್ಸೆಂಟ್ ಇದ್ದಾರೆ? 49% ಫಾಲೋವರ್ಸ್ ಇದ್ದಾರಂತೆ. ಓಕೆ, ಒಟ್ಟಿನಲ್ಲಿ ಕಾಕ್ರೋಚ್ ಅದಕ್ಕೆ ಕೋಚ್ ಯಾರು ನಾವು ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟಿನಲ್ಲಿ ಜನರೇ ಕೋಚು, ಬೆಂಬಲ ಮಾಡುವಂಥವರೇ ಕೋಚ್ ಆಗಿರ್ತಾರೆ. ಇದನ್ನು ಇಷ್ಟಪಡ್ತಿದ್ದಾರೆ. ಅಭಿಷೇಕ್ ದೀಪ್ಕೆ ಅನ್ನುವ ವ್ಯಕ್ತಿ ಇದನ್ನು ಸೃಷ್ಟಿ ಮಾಡಿರೋದು.